ಮನುಷ್ಯ ಅಂತ ಅಂದ ಮೇಲೆ ಆಸ್ತಿ ಮಾಡೋದು ಸರ್ವೇ ಸಾಮಾನ್ಯ ಗುರುಗಳೇ, ಅದು ಒಂದು ಮಹತ್ವಾಕಾಂಕ್ಷೆ ಅಂತಲೇ ಹೇಳ್ಬೋದು. ಆಸ್ತಿ ಮಾಡೋದು ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರ್ತೀವಿ ದುಡ್ಡಿದ್ದ ಕ್ಷಣಕ್ಕೆ ನಾವು ಆಸ್ತಿ ಮಾಡ್ದಂಗೆ ಲೆಕ್ಕ ಅನ್ನುವಂಥ ವಿಚಾರ ಇರುತ್ತೆ ಗುರುಗಳೇ. ಆದರೆ ನಿಜವಾಗ್ಲೂ ಮನುಷ್ಯ ಆದವನು ಆಸ್ತಿ ಅನ್ನುವಂಥದ್ದನ್ನು ಯಾವುದರ ಮೂಲದಿಂದ ಪಡಿಬೇಕು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್. ಕಾರ್ಯಕ್ರಮನೇ ಒಂಥರ ಟ್ವಿಸ್ಟು, ಅದರಲ್ಲೂ ಒಂದು ಸಣ್ಣ ಟ್ವಿಸ್ಟ್. ಏನು ಅಂದರೆ, ಆಸ್ತಿ ನಿಜವಾದ ಸಂಸಾರದಲ್ಲಿ ಸಂಸಾರಕ್ಕಾಗಿ ನಿಜವಾದ ಆಸ್ತಿ ಯಾವುದು ಅನ್ನೋ ತಿಳ್ಕೊಬೇಕು ಫಸ್ಟ್. ಯಾವುದಿರ್ಬೋದು? ಸಂಸಾರದಲ್ಲಿ ಸಂಸಾರಕ್ಕಾಗಿ ನಿಜವಾದ ಆಸ್ತಿ ಯಾವುದು? ಆರೋಗ್ಯನ ಗುರುಗಳೇ? ಮಗು. ಯಾಕೆಂದರೆ ಅಲ್ಲಿಂದನೇ ಎಲ್ಲ ಸಂಸಾರ ಪ್ರಾರಂಭ ಆಗೋದು. ಹೌದು. ಸರಿಯಾದ ಆಸ್ತಿ ಮಗು ಆಗಿದ್ದಾಗ ಮಗುಗೆ ಆಸ್ತಿ ಏನು ಬೇಕಾಗಲ್ಲ, ಮಗುನೇ ಒಂದು ಆಸ್ತಿ. ಆ ಮಗುವೇ ಆ ಸಂಸಾರಕ್ಕೊಂದು ಆಸ್ತಿ, ಮಗುವೇ ಅದರ ಜೀವನಕ್ಕೆ ಆಸ್ತಿ. ಈ ಆಸ್ತಿಯನ್ನು ಯಾರೂ ತಗೊಂಡು ಹೋಗೋಕ್ಕಾಗಲ್ಲ, ಕತ್ಕೊಂಡು ಹೋಗೋಕ್ಕಾಗಲ್ಲ. ಹೌದಲ್ಲ? ಸತ್ಯ ತಾನೇ? ನಾವು ಸಂಪಾದಿಸಿದ್ದು ಇರುತ್ತೆ, ಹೋಗುತ್ತೆ, ಬರುತ್ತೆ, ಜಾಸ್ತಿ ಆಗತ್ತೆ. ಹೌದು. ಒಪ್ಕೋಬೋದಾ? ಡೌಟ್? ನಮಗೆ ನಿಜವಾದ ಆಸ್ತಿ ಅಂತಕ್ಕಂಥದ್ದು ಬಾಯಲ್ಲಿ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ. ಯಾರು ಹೇಳಲ್ಲಮ್ಮ? ಹೌದು. ಎಂಥ ಬಡವಾದರೂ ಹೇಳ್ತಾನೆ, ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ, ಅವ್ರು ಚೆನ್ನಾಗಿದ್ರೆ ಸಾಕು. ಇದು ಪ್ರತಿದಿನದ ಕೋರಿಕೆ ಕೂಡ. ಆದರೆ ನಾವು ಹೇಳುವಷ್ಟು ಸುಲಭವಾಗಿ ನಮ್ಗೆ ಆಸ್ತಿ ಆಗಿಲ್ವಲ್ಲ ಅಂತ ಕೊರತೆ ಕೂಡ ಇದೆ ಅಂತ ಅನ್ಕೋಬೋದಾ? ಖಂಡಿತ ಹೌದು ಗುರುಗಳೇ, ಕೊರತೆ ಇದೆ. ಯಾಕಿದು? ಆಸ್ತಿ ಸಂಪಾದನೆ ಮಾಡೋಣ, ತೊಂದರೆ ಇಲ್ಲ. ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂತಹ ಮಗು ಇದ್ದಾಗ ಆಸ್ತಿ ಮಾಡಿ, ಆಸ್ತಿ ಇದ್ದು, ಆಸ್ತಿ ಪಡೆದು ಉಪಯೋಗ ಆಗುತ್ತಾ? ಸಾಧ್ಯನೇ ಇಲ್ಲ. ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದರೆ ನನ್ನ ಮಗಳ ಯೋಚನೆ ತಪ್ಪಲಿಲ್ಲ ಅಥವಾ ನನ್ನ ಮಗನ ಯೋಚನೆ ತಪ್ಪಲಿಲ್ಲ. ಇದನ್ನು ಎಲ್ಲಿ ಹೋಗಿ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಎಲ್ಲರಿಗೂ ಆತಂಕ ಇದೆ. ಆಸೆ ಇರುತ್ತೆ ಗುರುಗಳೇ, ತಿಳ್ಕೋಬೇಕು, ಅದರಿಂದ ಹೊರಗೆ ಬರಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಇಲ್ಲಿವರೆಗೂ ಸಿಕ್ಕಿದೆಯಾ? ಆಗಿದೆಯಾ? ಮಾಹಿತಿಯ ಕೊರತೆ ಆಗಿದೆ ಗುರುಗಳೇ. ಓಕೆ. ಹಾಗಿರಬೇಕಾದ್ರೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಒಂದು ವಿಚಾರಕ್ಕೆ ಬರಬೇಕಾಗತ್ತೆ. ಏನಪ್ಪ ಅದು ಅಂದರೆ, ಯಾರೂ ಹೇಳೋಕ್ಕಾಗ್ತಾ ಇಲ್ವಾ ಅಥವಾ ಗೊತ್ತಿಲ್ವಾ ಅಥವಾ ನಮಗೆ ಸಿಗ್ತಾ ಇಲ್ವಾ, ಈ ಒಂದು ಕೊರತೆಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಅದಕ್ಕೆ ಇವತ್ತು ಉತ್ತರ ಕೈಲಾದಷ್ಟು ಮಟ್ಟಕ್ಕೂ ಇದಕ್ಕೆ ಶಾಸ್ತ್ರೀಯ ಪದ್ಧತಿಯಲ್ಲಿರ್ತಕ್ಕಂಥ ಜೀವನ ಇದಕ್ಕೆ ಅಳವಡಿಸ್ಕೋಬೇಕಾಗತ್ತೆ. ಯಾವುದು? ಶಾಸ್ತ್ರೀಯ ಪದ್ಧತಿಯ ಜೀವನವನ್ನು ಅಳವಡಿಸಿಕೊಂಡರೆ ನಾವು ಇದಕ್ಕೆ ಉತ್ತರ ಸಿಗತ್ತೆ. ಈಗೇನಿರ್ಬೋದು? ಶಾಸ್ತ್ರೀಯ ಪದ್ಧತಿ ಅಂದ್ರೆ ಏನು? ದೇವ್ರ ಪೂಜೆ ಮಾಡೋದಾ, ವ್ರತ ಮಾಡೋದಾ ಅನ್ಸತ್ತಲ್ಲ? ಅಲ್ಲ. ಈ ಶಾಸ್ತ್ರೀಯ ಪದ್ಧತಿಯಲ್ಲಿ ಹೆಣ್ಣಿಗೆ ಮೊದಲನೆಯ ಆಸ್ತಿಯ ಮೊದಲನೆಯ ಮೆಟ್ಟಿಲು, ಹೆಣ್ಣಿಗೆ ಆಸ್ತಿ ಅಂದರೆ ಮಗು. ಹೌದಲ್ಲ? ಅದರ ಮೊದಲನೆಯ ಮೆಟ್ಟಿಲು ಯಾವುದು? ಹೆಣ್ಣಿಗೆ ಮೊದಲನೆಯ ಮೆಟ್ಟಿಲು ಯಾವುದು? ಜ್ಞಾನ, ಶಾಸ್ತ್ರ ಎಲ್ಲವನ್ನೂ ಅಳವಡಿಸ್ಕೊಳ್ತಕ್ಕಂತಹ ಒಂದು ಪ್ರಥಮವಾದ ಮೆಟ್ಟಿಲು ಯಾವುದು ಅಂದರೆ, ನಾನು ಹೇಳ್ಬಿಡ್ತೀನಿ, ಯೋಚನೆ ಮಾಡೋಕ್ಕೆ ಟೈಮ್ ಆಗುತ್ತೆ. ಏನದು ಅಂದರೆ, ಪ್ರತಿ ತಿಂಗಳು ಆಗ್ತಕ್ಕಂತಹ ರಜಾ. ಏನು? ಪ್ರತಿ ತಿಂಗಳು ಆಗ್ತಕ್ಕಂಥ ರಜದ ಈ 3 ರಿಂದ 4 ದಿನ. ಇಲ್ಲಿ ಒಂದು ಪ್ರಶ್ನೆ, ಈ 3 ದಿನಕ್ಕೆ ಸ್ನಾನ ಮಾಡ್ತಕ್ಕಂಥದ್ದು ಇರಬಹುದು, 4 ದಿನ ಸ್ನಾನ ಮಾಡ್ತಕ್ಕಂಥ ವಿಚಾರ ಇರಬಹುದು. ಹೌದಲ್ಲ? ಈ ಸ್ನಾನ ಎಷ್ಟು ಪುಣ್ಯಕರವಾಗಿರುವಂಥ ಸ್ನಾನ ಆಗಬೇಕು ಅಂತಕ್ಕಂಥ ವಿಷಯ. ಪುಣ್ಯಕರವಾದ ಶಾಸ್ತ್ರೀಯ ಪದ್ಧತಿಯಲ್ಲಿರ್ತಕ್ಕಂತಹ ಅದು ಒಂದು ಶುಭದಾಯಕವಾದ ಸ್ನಾನ ಆಗಿರಬೇಕು. ಅದನ್ನೆಲ್ಲ ಅಶುಭ ಅನ್ಕೊಂಡಿದ್ದೀವಿ ಗುರುಗಳೇ, ಅದರಲ್ಲಿ ಹೇಗೆ ಶುಭ? ನಾನು ಹೇಳ್ತಿರೋದು 3 ದಿನದ 4 ದಿನದ್ದು, 3 ಅಥವಾ 4ರಲ್ಲಿ ಮಾಡ್ತಕ್ಕಂತಹ ಶುಭ ಅಂತಕ್ಕಂಥದ್ದು ಮನೆ ಒಳಗಡೆ ಎಂಟ್ರಿ ಆಗೋದು. ಅಲ್ಲ, ಎಷ್ಟೋ ಜನ ಓಡಾಡ್ತಾನೆ ಇರ್ತಾರೆ, ಅದರಲ್ಲೇ ವಿಷಯ. ಆದ್ರೆ ಶಾಸ್ತ್ರೀಯ ಪದ್ಧತಿಯಲ್ಲಿ ಹೇಳಬೇಕಾದ್ರೆ ಕೆಲವರು ಅದಕ್ಕೆಲ್ಲ ಏನು ಲೆಕ್ಕ ಇಲ್ಲ, ನಾವೆಲ್ಲ
ಚೆನ್ನಾಗಿ ಕರೆಕ್ಟಾಗಿದ್ದೀವಿ ಅಂತ ಅನ್ಕೋತಾರೆ. ಅದಕ್ಕೆ ನಾವೇನು ಹೇಳಲಿಕ್ಕಾಗಲ್ಲ. ಶಾಸ್ತ್ರೀಯ ಪದ್ಧತಿ ಅಂದರೆ 3 ದಿನ ಯಾವ ಕಾರಣಕ್ಕೂ ಹೆಣ್ಣಾದವಳು ವಿಶ್ರಾಂತಿಯಲ್ಲೇ ಇರಬೇಕು. ವಿಶ್ರಾಂತಿ ಏನಕ್ಕೆ ಬೇಕಾಗತ್ತೆ ಅನ್ನೋದನ್ನು ಹೇಳೋಣ. ಗುರುಗಳೇ. ಅದಕ್ಕೆ ಕೆಲವರು ಸಾಕಷ್ಟು ಚಾಲೆಂಜ್ ಮಾಡ್ತಾರೆ. ಏನು ಏನಾಗ್ಬಿಡತ್ತೆ, ಸ್ನಾನ ಮಾಡ್ಕೋತೀವಪ್ಪ, ಏನು ಮಹಾ ಆಗ್ಬಿಡತ್ತೆ. ಒಂದು ಸಣ್ಣ ಒಂದು ಚಿಟುಕದ ವಿಚಾರ ಹೇಳಬೇಕಾಗತ್ತೆ. ಕಾರಣ ನನಗದೆಲ್ಲ ಗೊತ್ತು ಅಂತ ನಾನು ಹೇಳಲಿಕ್ಕಿಂತ ಹೆಚ್ಚಾಗಿ ತುಳಸಿ ಗಿಡದ ಹತ್ರ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬಂದರೆ ಗೊತ್ತಾಗತ್ತೆ ತುಳಸಿ ಗಿಡ ಏನಾಗತ್ತೆ ಅಂತ. ಸೊ ಸಾಕಷ್ಟು ಜನ ಗೊತ್ತಿರುತ್ತೆ ಅನ್ಕೋತೀನಿ. ತುಳಸಿ ಗಿಡದ ಹತ್ರ ಅದೇನಾಗತ್ತೆ, ರಜಾ ಆಗೋದು ತಪ್ಪ, ದೇವ್ರು ಕೊಟ್ಟಿರೋದು ಅಂತ ಹೇಳ್ತಕ್ಕಂಥವ್ರಿಗೆ ಒಂದು ಸಣ್ಣ ಕಿವಿ ಮಾತು. ಅದು ನನಗೆ ಹೇಳ, ದೇವ್ರು ತಾನೇ ಕೊಟ್ಟಿರೋದು, ಕೊಟ್ಟಿರಬಹುದು. ಹಾಗಂತ ನಾವು ಅಂದ್ಕೊಂಡು ಮಣ್ಣತನ ಬದುಕಬಾರ್ದು. ತುಳಸಿ ಗಿಡದ ಹತ್ರ ಹೋಗಿ ರೌಂಡ್ ಹಾಕ್ಕೊಂಡು ಬಂದರೆ ಏನಾಗತ್ತೆ ಅಂತ ಗೊತ್ತಾಗತ್ತೆ. ನಂಬರ್ 2, ಇನ್ನು ಇದಕ್ಕಿನ್ನ ಇನ್ನೊಂದು ಅಂತ ಮೇಲೆ ಕತ್ತಿದ್ರೆ ರೇಷ್ಮೆಗಳು, ರೇಷ್ಮೆ ಹುಳ ಸಾಕ್ತಾರಲ್ಲ, ಅದು ಸುಮ್ಮನೆ ಒಳಗಡೆ ಈಚೆ ಬಂದರೆ ಏನಾಗತ್ತೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಜಾಸ್ತಿ ಹೇಳಲಿಕ್ಕೆ ನನಗೆ ಆಗಲ್ಲ. ಯಾಕೆಂದರೆ ಅದು ಕೆಟ್ಟದ್ದು ಒಳ್ಳೆಯದು ಪ್ರಶ್ನೆ ಅಲ್ಲ. ಆ ಸಂದರ್ಭದಲ್ಲಿ ಹೊರಹೊಮ್ಮತಕ್ಕಂತಹ ತರಂಗಗಳು, ದೇಹದ ಹೊರಹೊಮ್ಮತಕ್ಕಂಥ ತರಂಗಗಳು ಎಷ್ಟು ನೆಗೆಟಿವ್ ಆಗಿರ್ತಕ್ಕಂಥ ಎನರ್ಜಿ ಅಂದರೆ ಅನಾರೋಗ್ಯವನ್ನು ಆರೋಗ್ಯಕ್ಕಾಗಿ ಪರಿವರ್ತನೆ ಮಾಡ್ತಕ್ಕಂಥ ದಿನವೇ ಆ 3 ದಿನ. ಅನಾರೋಗ್ಯದ ದೇಹವನ್ನು ಆರೋಗ್ಯಕ್ಕೆ ಪರಿವರ್ತನೆ ಮಾಡ್ತಕ್ಕಂಥದ್ದೇ ಆ 3 ದಿನ ಅಂತ ಅಂದ್ಕೊಂಡವ್ರಿಗೆ ಇದು ಪವಿತ್ರವಾದ ಸ್ನಾನ ಅಂತ ಅನ್ಕೋಬಹುದು. ಖಂಡಿತ ಹೌದು.